ಮಿತ್ರರೇ, ಇಂದು ನನ್ನ ಮೊದಲ ಕಥೆಯನ್ನು ಸ್ವಾಮಿ ಶಿವಾನಂದರು ರಚಿಸಿರುವಂಥದ್ದನ್ನು ನಿಮ್ಮ ಮುಂದೆ ಹೇಳುತ್ತಾ ಹೋಗ್ತೀನಿ. ಕೇಳಿ, ಈ ಸ್ವಾರಸ್ಯಕರವಾದ ಕಥೆಯಿಂದ ನೀವು ಏನೇನು ಪಡ್ಕೊಂಡ್ರಿ ಅನ್ನೋದನ್ನು ಮನನ ಮಾಡ್ಕೊಳ್ತಾ ಹೋಗಿ. ಇಂದ್ರಿಯಗಳ ಆಟದಲ್ಲಿ ಮೆರೆದವರ ಪಾಡು ಏನಾಗತ್ತೆ? ಆತ್ಮದ ನಾಶಕ್ಕೆ ಒಯ್ಯಲಿಕ್ಕೆ ಒಂದು ದೊಡ್ಡ ಪಾಷಾಣವಾಗುತ್ತೆ ಅಷ್ಟೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಪರಿವ್ರಾಜಕ ಸನ್ಯಾಸಿಯು ಮತ್ತು ಆತನ ಶಿಷ್ಯನೊಬ್ಬರು ಜೊತೆಗಿದ್ರು. ಸನ್ಯಾಸಿಯು ಬಹಳ ಜಾಣನು ಮತ್ತು ಜಾಗರೂಕನೂ ಆಗಿದ್ದನು. ಆದರೆ ಆ ತರುಣ ಶಿಷ್ಯನು ಅವಸರದ ಸ್ವಭಾವದವನು ಮತ್ತು ಕೆಲವೊಮ್ಮೆ ವ್ಯರ್ಥ ಸಾಹಸ ಪ್ರವೃತ್ತಿಯುಳ್ಳವನೂ ಆಗಿದ್ದು ಸುಖಕ್ಕಾಗಿ ಸದಾ ಹಾತೊರೆಯುತ್ತಿದ್ದನು. ಒಮ್ಮೆ ಅವರ ಈ ಪರ್ಯಟನೆಯಲ್ಲಿ ಅವರು ರಾಜರಾಜೇಶ್ವರ ಬೃಹತ್ ಮೂಢ ಬಹದ್ದೂರ್ ಎಂಬ ರಾಜನ ಪಟ್ಟಣಕ್ಕೆ ಆಗಮಿಸಿದ್ರು. ಆ ಪಟ್ಟಣದ ಹೆಸರು ಅಂಧೇರ್ ನಗರಿ. ಒಂದು ಧರ್ಮಶಾಲೆಯಲ್ಲಿ ವಸತಿಯನ್ನ ಪಡೆದು ಆ ಗುರುವು ತಮ್ಮ ಅಲ್ಪ ಆಹಾರಕ್ಕಾಗಿ ಕೆಲವು ಆಹಾರ ಸಾಮಗ್ರಿಗಳನ್ನು ಕೊಂಡು ತರುವಂತೆ ಶಿಷ್ಯನನ್ನ ಕಳುಹಿಸಿದನು. ಶಿಷ್ಯನು ಹೋದವನು ಶೀಘ್ರವಾಗಿ ಒಂದು ದೊಡ್ಡ ಮೂಟೆಯನ್ನೇ ಹೊತ್ತು ತಂದು ಅದರ ತುಂಬ ವಿಧ ವಿಧವಾದ ಮಿಠಾಯಿಗಳು, ಹಣ್ಣುಗಳು ಮತ್ತು ಇತರ ಆಹಾರ ತಿನಿಸುಗಳನ್ನು ತುಂಬಿದ್ದನ್ನು ಗುರುಗಳಿಗೆ ತೋರಿಸುತ್ತಾ ಆನಂದಪಟ್ನು. ಗುರುಗಳು ಶಿಷ್ಯನನ್ನು ಕುರಿತು ಏನಪ್ಪ ಇವೆಲ್ಲ ಅಂತ ಕೇಳಿದ್ರು. ಶಿಷ್ಯನ ಉತ್ತರ, ಓ ಗುರುಗಳೇ, ಈ ಪಟ್ಟಣವು ಭೂಮಿಯ ಮೇಲಿನ ಒಂದು ಸ್ವರ್ಗ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇಲ್ಲಿ ಯಾವ ಸಾಮಾನನ್ನೇ ತೆಗೆದುಕೊಳ್ಳಿ, ಕಾಸಿಗೊಂದು ಸೇರು, ನಾವು ಇಲ್ಲೇ ನೆಲೆಸ್ಬಿಡೋಣ. ಇಲ್ಲಿ ಒಂದು ಸೂಜಿಯಿಂದ ಹಿಡಿದು ರೇಷ್ಮೆ ಬಟ್ಟೆ ಮತ್ತು ಮಕ್ಮಲ್ ಬಟ್ಟೆಗಳೇ ಆಗ್ಲಿ, ಬಂಗಾರ ವಜ್ರ ವೈಡೂರ್ಯಗಳೇ ಆಗ್ಲಿ, ಎಲ್ಲವೂ ಕೂಡ ಕಾಸಿಗೆ ಒಂದು ಸೇರಿನಂತೆ ಸಿಗುತ್ತವೆ. ಕೆಲವು ಕಾಸುಗಳನ್ನು ಖರ್ಚು ಮಾಡಿದರೆ ಸಾಕು, ನಾವಿಬ್ಬರು ರಾಜವೈಭೋಗವನ್ನ ಅನುಭವಿಸಬಹುದು. ಸಾಯುವವರೆಗೂ ಇಲ್ಲೇ ಇದ್ದು ಬಿಡೋಣ. ಗುರುಗಳು ಇದನ್ನು ಕೇಳುತ್ತಿದ್ದಂತೆಯೇ ಹಾಸಿದ್ದ ತಮ್ಮ ಕೃಷ್ಣಾಜಿನವನ್ನ ಸುತ್ತಿ ತಮ್ಮ ಸೊಂಟಕ್ಕೆ ಸುತ್ತಿದ ಬಟ್ಟೆಯನ್ನು ಬಿಗಿ ಮಾಡಿಕೊಂಡು ಕೋಲನ್ನು, ಭಿಕ್ಷಾಪಾತ್ರೆಯನ್ನು ಕೈಯಲ್ಲಿ ಹಿಡಿದು ಧರ್ಮಶಾಲೆಯಿಂದ ಹೊರಬಿದ್ದು ರಸ್ತೆಗಿಳಿದ್ರು. ತಮ್ಮ ಶಿಷ್ಯನನ್ನ ಕುರಿತು, ಅಯ್ಯ ಮುದ್ದು ಮಗು, ನಾವು ಈ ಪಾಪಕೂಪದಿಂದ ತಕ್ಷಣ ದೂರ ಸರಿಬೇಕು. ಇದು ಖಂಡಿತ ಸ್ವರ್ಗ ಅಲ್ಲ, ಇದು ಪಾಪ ಪುರುಷನ ಸ್ವಂತ ಪಟ್ಟಣ. ಬಾ, ಈ ಅಜ್ಞಾನಂಧಾಕಾರ ನಗರದಲ್ಲಿ ಒಂದು ಕ್ಷಣನೂ ನಾವು ಇರೋದು ಬೇಡ. ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ನಮ್ಮ ಜೀವನಕ್ಕೆ ಕುತ್ತಾಗುತ್ತೆ. ಇಲ್ಲಿ ಏನ್ ಬೇಕಾದ್ರೂ ಕೇಳಿದೊಡನೆ ಉಚಿತವಾಗಿ ಸಿಗುವುದೋ ಅಲ್ಲಿ ಜೀವನವು ತಕ್ಷಣವೇ ತೆಳಕೆಳಗಾಗ್ಬಿಡುತ್ತೆ. ಇಲ್ಲಿನ ಆನಂದ ಶೀಘ್ರವಾಗಿ ಪ್ರಮಾದಕ್ಕೆ ತಿರುಗುತ್ತೆ. ನಿನ್ನ ನಗುವೆಲ್ಲ ಕಣ್ಣೀರಾಗುತ್ತೆ. ಆದ್ದರಿಂದಲೇ ವತ್ಸ, ನಾವಿಲ್ಲಿಂದ ಶೀಘ್ರವಾಗಿ ತೆರಳಬೇಕು. ಈಗ ಶಿಷ್ಯನ ಮುಖದಿಂದ ನಗುವು ಮಾಯವಾಯಿತು. ಈ ಅಂಧೇರ ನಗರಿಯಲ್ಲಿ ಕಾಸಿಗೆ ಸೇರಿನಂತೆ ಸಿಗುತ್ತಿದ್ದ ಸಾಮಾನುಗಳ ಔತಣವು ಇನ್ನಿಲ್ಲವಾಗುತ್ತಲ್ಲ ಎಂಬ ಚಿಂತೆ ಅವನ ಮುಖದ ಮೇಲೆ ಮೂಡಿ ಬೆಪ್ಪಾದ. ಅವನು ಕಟ್ಟಿದ್ದ ಸುಂದರ ಮನೋರಾಜ್ಯದ ಅರಮನೆಗಳೆಲ್ಲ ಒಂದೊಂದಾಗಿ ನೆಲಕುರುಳತೊಡಗಿದವು. ತನ್ನ ಗುರುಗಳನ್ನು ಕುರಿತು, ಸ್ವಾಮಿ, ಇದೇನು ಪ್ರಮಾದ, ಏನೂ ಕಷ್ಟವಿಲ್ಲದೆ ಇಲ್ಲಿ ಪ್ರತಿಯೊಂದು ವಸ್ತುವು ಇಷ್ಟು ಅಗ್ಗವಾಗಿ ಇಷ್ಟು ಸುಲಭವಾಗಿ ಸಿಗ್ತಾ ಇರುವಾಗ ನಾವೀ ಆನಂದವನ್ನ ಅಷ್ಟು ಸುಲಭವಾಗಿ ತಳ್ಳಿ ಹಾಕಿ ಹೊರಗೆ ಹೋಗೋದು ಅಂತಂದ್ರೆ ಏನು ಅಂತ ಪೀಡಿಸಿದನು. ಗುರುವಾದರೂ ಶಾಂತ ಚಿತ್ತನಾಗಿ ಸ್ಥಿರ ಮನಸ್ಕನಾಗಿದ್ದು ಶಿಷ್ಯನ ಮಾತಿಗೆ ಜಗಲಿಲ್ಲ. ಇದನ್ನು ಅರಿತ ಶಿಷ್ಯ ಈ ಹಾಲು ಮೊಸರಿನ ಹಣ್ಣು ಮಿಠಾಯಿಗಳ ಸ್ವರ್ಗದಿಂದ ಕದಲೋದು ಎಷ್ಟು ಸರಿ ಅಂತ ಭಾವಿಸಿ ಗುರುಗಳನ್ನೇ ಕೈಬಿಡಲು ಮನಸ್ಸು ಮಾಡಿದನು. ಇಂತಹ ಸುಖ ಇನ್ನೆಲ್ಲಿ ಸಿಕ್ಕೀತು? ಇಂತಹ ಅಜ್ಞಾನದ ಕೂಪದಲ್ಲಿ ಮುಳುಗಿದ್ದ ಶಿಷ್ಯನು ಗುರುಗಳನ್ನು ಕುರಿತು ಹೀಗೆಂದನು, ಆಗ್ಲಿ ಸ್ವಾಮಿ, ನಿಮಗಿಷ್ಟವಾದರೆ ನೀವು ನಡೀರಿ, ತಾವಿಲ್ಲದಿದ್ದರೂ ನಾನು ಮಾತ್ರ ಇಲ್ಲೇ ಇರ್ತೀನಿ. ಹಾಗೇ ಆಗ್ಲಪ್ಪ ಅಂತ ಹೇಳಿದ ಗುರುಗಳು ತಮ್ಮ ಅಂತಿಮ ಬುದ್ಧಿವಾದಗಳನ್ನೂ ಸಹ ಹೇಳಿ ಅಲ್ಲಿಂದ ಹೊರಟು ಹೋದರು. ಈ ದಾರಿ ಹೋಕ ಶಿಷ್ಯನು ಈ ಅಂಧಕಾರ ನಗರಿಯಲ್ಲಿ ಉಳಿದು ಎಲ್ಲವೂ ಸುಲಲಿತವಾಗಿ ನಡೆಯುವುದು ಅಂತ ಹೇಳಿ ಭಾವಿಸಿಕೊಂಡಿದ್ದ. ಎಲ್ಲ ಸಾಮಗ್ರಿಗಳು ಅಷ್ಟು ಸುಲಭವಾಗಿ ಸಿಕ್ಕುವಾಗ ಒಂದು ದಿನಕ್ಕೆ ಕೆಲವೇ ಪೈಸೆಗಳು ಖರ್ಚು ಮಾಡಿದರೂ ಬೇಕಾದಷ್ಟು ತಿಂದು ಕುಡಿದು ರಾಜವೈಭವದಲ್ಲಿರಬಹುದು ಅಂತ ಹೇಳಿ ಭಾವಿಸಿದನು. ಇಂಥ ಈ ಶಿಷ್ಯನ ನಿತ್ಯ ಜೀವನ ಆನಂದದಾಯಕವಾಗಿದ್ದು ತನ್ನ ಮನ ತಣಿಯುವುದನ್ನೆಲ್ಲ ಪಡೆದು ಆನಂದಿಸ್ತಾ ಇದ್ದ. ಅವನ ಪಂಚೇಂದ್ರಿಯಗಳು ಮತ್ತು ಮನಸ್ಸು ತಮಗೆ ಬೇಕಾದ್ದನ್ನೆಲ್ಲ ಕೇಳುವುದಕ್ಕಿಂತಲೂ ಮೊದಲೇ ಪಡೆದು ಬಿಡ್ತಾ ಇದ್ವು.
ಅವನಿಗೆ ಬೇಕಾಗಿತ್ತು ಅದೇ. ದಿನಕ್ಕೆ ಕೆಲವು ಪೈಸೆಗಳು ಮಾತ್ರ. ಅವನು ಪ್ರತಿದಿನ ಮುಂಜಾನೆ ಧನಿಕರ ಬೀದಿಯಲ್ಲಿ ಓಡಾಡಿ ಕೆಲವೇ ನಿಮಿಷಗಳಲ್ಲಿ ಪಡೆದು ಬಿಡ್ತಾ ಇದ್ದ. ಹೊಟ್ಟೆ ಬಿರಿಯೇ ತಿಂದು ಸುವಾಸನೆಯ ದ್ರವ್ಯಗಳನ್ನು ಶರೀರಕ್ಕೆ ಪೂಸಿಕೊಂಡು ಆಗಾಗ್ಗೆ ಹೂಮಾಲೆಗಳನ್ನು ಕೂಡ ಧರಿಸ್ತಾ ಇದ್ದ. ತಾಂಬೂಲವನ್ನ ಜಗಿಯುತ್ತಾ ಆತನ ತುಟಿಗಳು ಸದಾ ಕೆಂಪು ಬಣ್ಣದಿಂದ ಮಿರುಗುತ್ತಿದ್ವು. ರೇಷ್ಮೆಯ ನಿಲುವಂಗಿಯನ್ನ ಧರಿಸಿ ಕಂದು ಬಣ್ಣದ ರುಮಾಲನ ತಲೆಗೆ ಸುತ್ತಿ ಒಬ್ಬ ಮಹಾನುಭಾವನಂತೆ ಮೆರಿತಾ ಇದ್ದ. ಧರ್ಮಶಾಲೆಯಲ್ಲಿ ತಾನು ಇಳಿದಿದ್ದ ಕೊಠಡಿಯಲ್ಲಿ 2 ಪೈಸೆಗಳಿಗೆ ಒಂದು ಮಂಚ, ಅದರ ಮೇಲೊಂದು ದಪ್ಪ ಹಾಸಿಗೆ ಇದನ್ನು ಸಹ ಪಡೆದುಕೊಂಡ. ಒಂದು ಕರಿಯ ಮರದ ಸುಂದರ ಮೇಜಿನ ಮೇಲೆ ಬೆಳ್ಳಿಯ ಅಲಂಕೃತ ಹುಕ್ಕಾವನ್ನ ತರಿಸಿ ಅದರಲ್ಲಿ ಹೊಗೆ ಸೊಪ್ಪನ್ನು ತುಂಬಿ ಧೂಮಪಾನವನ್ನು ಮಾಡತೊಡಗಿದ. ನೆಲದ ಮೇಲೆ ಒಂದು ಸುಂದರವಾದ ಜಮಖಾನವು ಅಲಂಕರಿಸಿತು. ಈ ರೀತಿಯಲ್ಲಿ 5 ವರ್ಷಗಳು ಸುಲಭವಾಗಿ ನುಸುಳಿಯೇ ಹೋದವು. ಈ ಸುಖ ಜೀವನದಿಂದ ಅವನ ಶರೀರವು ದಪ್ಪವಾಗಿ ಬೆಳೆದು ಅಲ್ಲಿದ್ದ ಬಾಗಿಲು ಹಿಡಿಸದಂತಾಗಿ ಅದನ್ನು ಬದಲಾಯಿಸಿ ದೊಡ್ಡದಾಗಿ ಬಾಗಿಲು ಮಾಡಿಸಲಾಯಿತು. ಇಂತಹ ಅದ್ಭುತವಾದ ವಸ್ತುಗಳನ್ನು ಈ ಅದ್ಭುತವಾದ ಪಟ್ಟಣದಲ್ಲಿ ಪಡೆಯುತ್ತಾ ತನ್ನ ಗುರುಗಳನ್ನೇ ಮರೆತು ಬಿಟ್ಟಿದ್ದ. ಇಂಥ ದಿನಗಳು, ತಿಂಗಳುಗಳು, ವರ್ಷಗಳು ಸರಾಗವಾಗಿ ಉರುಳಿ ಅವನು ಆನಂದ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದ. ಒಟ್ಟಿನಲ್ಲಿ ಆತನು ದಷ್ಟಪುಷ್ಟವಾಗಿ ಬೆಳೆದು ಸೋಮಾರಿಯಾಗಿ ಇಂದ್ರಿಯ ಲೋಲುಪನಾಗಿ ಬಿಟ್ಟಿದ್ದ. ಶಿಷ್ಯನು ಹೀಗೆ ಮುಂದುವರಿದರೆ ಈ ಉಲ್ಟಾ ಪಲ್ಟಾ ಪಟ್ಟಣದಲ್ಲಿ ಹುಚ್ಚು ಜೀವನವೂ ಸಹ ಮುಂದುವರಿಯುತ್ತಾ ಹೋಯಿತು. ಆ ರಾಜ್ಯದ ಮಂತ್ರಿಯು ಒಬ್ಬ ಮಹಾ ಮೂರ್ಖ. ರಾಜನಾದರೂ ಮಂತ್ರಿಯನ್ನು ಈ ಹುಚ್ಚಾಟದಲ್ಲಿ ಮೀರಿಸುವಂತವನಾಗಿದ್ದ. ರಾಜಾಜ್ಞೆಗಳು ಕೂಡ ಅಷ್ಟೇ ಹುಚ್ಚುಚ್ಚಾಗಿದ್ವು. ನ್ಯಾಯಾಧೀಶರು, ನ್ಯಾಯವಾದಿಗಳು ದೊರೆಯನ್ನ, ಮಂತ್ರಿಯನ್ನ ಮೀರಿಸ್ತಾ ಇದ್ರು. ಈ ಅದ್ಭುತ ನಗರದಲ್ಲಿ ಒಂದು ದಿನ ಒಂದು ಆಕಸ್ಮಿಕ ನಡೆದೇ ಹೋಯಿತು. ಒಬ್ಬ ಮನುಷ್ಯ ಒಂದು ಚಿಕ್ಕ ಓಣಿಯಲ್ಲಿ ಹೊಸದಾಗಿ ಕಟ್ಟಿದ್ದ ಒಂದು ಗೋಡೆಯ ಪಕ್ಕದಲ್ಲಿ ನಡೆದು ಹೋಗ್ತಾ ಇದ್ನ. ಅವನು ಅಲ್ಲಿ ಹಾದು ಹೋಗುವಾಗ ಆ ಗೋಡೆಯು ಕುಸಿದು ಸ್ವಲ್ಪ ಭಾಗ ಅವನ ಮೇಲ್ಬಿದ್ದು ಅವನಿಗೆ ಗಾಯವಾಯಿತು. ಅವನು ಆ ಕ್ಷಣವೇ ಆ ಗೋಡೆಯ ಮಾಲೀಕನ ಮೇಲೆ ಒಂದು ದೂರು ಮಾಡಿ ಅಲ್ಲಿನ ನ್ಯಾಯಾಧೀಶರ ಮುಂದೆ ಒಪ್ಪಿಸಿದ. ಅಂದು ಶುಕ್ರವಾರವಾಗಿದ್ದು ದೊರೆಯು ಪ್ರತಿ ಶುಕ್ರವಾರ ತೆರೆದ ನ್ಯಾಯಾಲಯವನ್ನ ಬೆಳಿಗ್ಗೆ 10 ಗಂಟೆಯಿಂದ ನಡೆಸ್ತಾ ಇದ್ದ. ಇಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯುವ ಎಲ್ಲ ತೀರ್ಮಾನಗಳು ರಾಜನ ಸಮ್ಮುಖದಲ್ಲಿಯೇ ನಡೀತಾ ಇದ್ವು. ಅಂತೆಯೇ ಈ ಗಾಯಗೊಂಡ ವ್ಯಕ್ತಿಯ ದೂರು ಕೂಡ ರಾಜನ ತೆರೆದ ನ್ಯಾಯಾಲಯದ ಮುಂದೆ ಹೋಯಿತು. ಆ ಗೋಡೆಯ ಮಾಲೀಕನನ್ನ ತಕ್ಷಣವೇ ಕರೆತಂದು ರಾಜನ ಮುಂದೆ ನಿಲ್ಲಿಸಲಾಯಿತು. ದೊರೆ ಕೇಳ್ತಾನೆ, ಏನಯ್ಯ, ಆ ಗೋಡೆ ನಿನ್ನದೋ? ಮಾಲೀಕ, ಹೌದು ಸ್ವಾಮಿ. ದೊರೆ ಹೀಗೆ ಹೇಳ್ತಾನೆ, ಈ ಮನುಷ್ಯನಿಗೆ ಆಗಿರುವ ಗಾಯಕ್ಕೆ ನಿನಗೇನು ಶಿಕ್ಷೆಯನ್ನು ಕೊಡಬೇಕು ಅಂತ ನೀನೇ ಹೇಳು. ಮಾಲೀಕ, ಪ್ರಭು, ಈ ಗೋಡೆಯು ನನ್ನದಾದರೂ ಅದರ ವಿಷಯವಾಗಿ ನನಗೇನೂ ತಿಳಿಯದು. ಇದನ್ನು ಕಟ್ಟಿದ ಗುತ್ತಿಗೆದಾರನೇ ಇದಕ್ಕೆಲ್ಲ ಹೊಣೆ ನೋಡಿ. ಆ ಗುತ್ತಿಗೆದಾರನ ತಕ್ಷಣವೇ ಇಲ್ಲಿ ಹಿಡುತ್ತಾನೆ ಅಂತ ರಾಜ ಅಬ್ಬರಿಸಿದ. ರಾಜಭಟರು ಹೊರಗೆ ತೆರಳಿ ಆ ನಿರ್ಭಾಗ್ಯ ಗುತ್ತಿಗೆದಾರನನ್ನ ಹಿಡಿದು ತಂದು ನ್ಯಾಯಾಲಯದ ಮುಂದೆ ನಿಲ್ಲಿಸಿದ್ರು. ಅಯ್ಯ ಎಂದು ರಾಜ ಗುಡುಗಿದನು. ಮಂತ್ರಿಯು ಆನಂದಿಸುತ್ತಾ ನಸುನಕ್ಕನು. ನೀನು ಕಟ್ಟಿದ ಗೋಡೆಯು ನನ್ನ ಪ್ರಜೆಯೊಬ್ಬನ ಮೇಲೆ ಬಿದ್ದು ಅವನನ್ನ ಗಾಯಗೊಳಿಸಿದೆ. ನಿನ್ನನ್ನ ನೇಣಿಗೆ ಹಾಕೋ ಮುನ್ನ ನಿನಗೇನಾದ್ರೂ ಹೇಳೋದಿದೆಯಾ? ಗುತ್ತಿಗೆದಾರನಂತೂ, ನನ್ನ ದೊರೆಯೇ, ಈ ಕೆಲಸವನ್ನ ನಾನು ಹಿಡಿದಿದ್ದೇನೋ ನಿಜ. ಆದರೆ ಈ ಗೋಡೆಯನ್ನು ಕಟ್ಟಿದವನು ಒಬ್ಬ ಕೂಲಿ ಆಳು. ಅವನೇ ಇದೆಲ್ಲವನ್ನ ಮಾಡಿದವನು. ಅವನು ಅದನ್ನು ಚೆನ್ನಾಗಿ ಮಾಡಿದಿದ್ರೆ ಎಲ್ಲವೂ ಚೆನ್ನಾಗೇ ಇರ್ತಾ ಇತ್ತು. ಅದನ್ನು ಕೆಡಿಸಿ ಅದು ಬೀಳುವಂತೆ ಮಾಡಿ ಈ ಮನುಷ್ಯನಿಗೆ ಆದ ಗಾಯಕ್ಕೆ ನೋಡಿ ಅಣಿ ಮಾಡಿಕೊಟ್ಬಿಟ್ಟ. ಗುತ್ತಿಗೆದಾರನ ಈ ಉತ್ತರದಿಂದ ದೊರೆಗೆ ಸಂತೋಷವಾಯಿತು. ತಲೆಯನ್ನ ಆನಂದದಿಂದ ಅಲ್ಲಾಡಿಸುತ್ತಾ ಅವನು ಹೀಗಂದ, ಹೌದೌದು, ನೀನ್ ಹೇಳೋದೇನೋ ಸರಿನೇ. ನನ್ನ ಅರಮನೆಗೆ ತೆರಳಿ ಅಲ್ಲಿನ ಉಪಹಾರ ಗೃಹದಲ್ಲಿ ಒಂದು ಬಟ್ಟಲು ಮಜ್ಜಿಗೆಯನ್ನು ಕುಡಿದು ಹೊಟ್ಟೆ ತಂಪು ಮಾಡ್ಕೊಂಡು ಹೋಗಪ್ಪ. ಹೀಗೆಂದು ಹೇಳಿ ದೊರೆ ರಾಜಭಟರ ಕಡೆ ತಿರುಗಿ ತಕ್ಷಣವೇ ಆ ಕೂಲಿಯಾಳನ್ನ ಕರೆದು ತನ್ನಿ ಅಂತ ಹೇಳಿದ. ರಾಜಭಟರಂತೂ ಒಂದು ಬಿದ್ದು ಹೋದ ಸೇತುವೆಯನ್ನು ರಿಪೇರಿ ಮಾಡುತ್ತಿದ್ದ ಕೂಲಿಯಾಳನ್ನು ಕಂಡು ಕರೆದುಕೊಂಡು ಬಂದರು. ತಕ್ಷಣವೇ ಅವನ ಮೇಲೆರಗಿ ಅವನು ಏನು ಹೇಳದೆ ಮಾಡದೆ ಅವನ ಕತ್ತಿನ ಪಟ್ಟಿಯನ್ನು ಹಿಡಿದು ಅವನನ್ನ ನ್ಯಾಯಾಲಯಕ್ಕೆ ಕರೆದು ತಂದ್ರು. ಗಲ್ಲಿಗೇರುವ ಮುನ್ನ ನಿನಗೇನಾದ್ರೂ ಹೇಳೋದಿದೆಯಾ ಎಂದು ರಾಜನು ಗುಡುಗಿದನು. ನೀಚ ಕೂಲಿ, ನನ್ನ ಪ್ರಜೆಗಳನ್ನ ಕೊಂದವನೇ. ದೊರೆಯು ಕಣ್ಣೀರನ್ನು ಸುರಿಸುತ್ತಾ ಮೂಗನ್ನು ಒರೆಸಿಕೊಂಡು, ಉರುಳುವ ಗೋಡೆಯನ್ನು ಕಟ್ಟುವವನೇ, ಇಂತಹ ಪಾಪಕೃತ್ಯಗಳನ್ನ ಮಾಡಲು ನಿನಗೆಷ್ಟು ಧೈರ್ಯ? ಉಗುಳು ನುಂಗುತ್ತಾ ತನ್ನ ಎಡಗೈಯಿಂದ ಗಂಟಲನ್ನ ಸರಿ ಮಾಡಿಕೊಳ್ಳುತ್ತಾ
ಕೂಲಿಯಾಳು ಬೆಪ್ಪಾಗಿ ನಿಂತನು. ಪಾಪ, ಅವನೊಬ್ಬ ವೃದ್ಧ. ತಲೆ ಕೂದಲೆಲ್ಲ ಬೆಳ್ಳಗಾಗಿದ್ವು. ತಾನೊಂದು ಮಹಾ ಆಪತ್ತಿನಲ್ಲಿ ಸಿಕ್ಕಿರುವುದೆನೆಂದು ಅರಿತನು. ಅಂತೆಯೇ ರಾಜನ ಜಾಣತನದ ಅರಿವು ಅವನಿಗಿತ್ತು. ಅವನು ಹೀಗೆಂದನು: ಮಹಾಪ್ರಭುಗಳೇ, ತಪ್ಪು ನನ್ನದಲ್ಲ. ಈ ಗೋಡೆಯನ್ನು ಕಟ್ಟಲು ಉಪಯೋಗಿಸಿದ ಗಾರೆಯು ಸರಿಯಾಗಿ ಮಿಶ್ರಣವಾಗಿರಲಿಲ್ಲ. ಅಂತೆಯೇ ಈ ಕಟ್ಟಡವು ಕೂಡ ಸಮರ್ಪಕವಾಗಿರಲು ಸಾಧ್ಯವಾಗಲಿಲ್ಲ. ಗಾರೆಯನ್ನ ಕಲಿಸಿದವರು ಯಾರು ಎಂದು ದೊರೆ ಮತ್ತೆ ಅಬ್ಬರಿಸಿದನು. ಇದರಿಂದ ಕೂಲಿಯಾಳಿಗೆ ಸ್ವಲ್ಪ ಸಮಾಧಾನವಾಯಿತು. ತಕ್ಷಣವೇ ಉತ್ತರ ಕೊಟ್ಟನು: ಓ ನನ್ನ ಜಾಣ ದೊರೆಯೇ, ಆ ಗಾರೆ ಕಲಿಸಿದವರ ಹೆಸರು ಬುದ್ದು ಸಿಂಗ್ ಗಡಬಡಿ. ಇದನ್ನ ಗಮನಿಸುತ್ತಿದ್ದ ರಾಜಭಟರು ಮುಂದೇನು ನಡೆಯಲಿದೆ ಎಂಬುದನ್ನ ಅರಿತರು. ಅವರತ್ತ ದೊರೆಯು ತಿರುಗುವ ಮುನ್ನವೇ ಬುದ್ದು ಸಿಂಗನನ್ನು ಹುಡುಕಲು ಧಾವಿಸಿದ್ರು. ಬಹಳ ಹೊತ್ತು ಹುಡುಕಿದ್ದಾದ ಮೇಲೆ ಮದ್ಯಪಾನ ಮತ್ತನಾಗಿದ್ದ ಬುದ್ದು ಸಿಂಗ್ ಸಿಕ್ಕದ. ಅವನು ಹೀಗೇ ಇರಲಿ ದೊರೆಗೆ ಅವನ ಅವಶ್ಯಕತೆ ಇದ್ದುದರಿಂದ ಅವನನ್ನ ಮದ್ಯಪಾನ ಸೀಸೆಯಿಂದ ದೂರ ಮಾಡಿ ತಳ್ಳಿ ರಾಜಭಟ್ರು ಕರ್ಕೊಂಡು ಬಂದ್ರು. ಪಾನಮತ್ತನಾಗಿದ್ದ ಬುದ್ದು ಸಿಂಗ್ ದೊರೆ ಮತ್ತು ಮಂತ್ರಿಗಳೊಡನೆ ಕೈಕಲುಕಲು ಹೊರಟ. ಇದನ್ನ ತಪ್ಪಿಸಬೇಕಾದ್ರೆ ರಾಜಭಟ್ರಿಗೆ ಸ್ವಲ್ಪ ಕಷ್ಟವೇ ಆಗೋಯ್ತು ಅನ್ನಿ. ತಾನೇಗೆ ಕೈಕುಲುಕ ಕೂಡದು ಎಂಬುದು ಸಹ ಬುದ್ದು ಸಿಂಗ್ಗೆ ಅರ್ಥವಾಗಲಿಲ್ಲ. ಕೊನೆಗೊಬ್ಬ ರಾಜಭಟ ಅವನ ತಲೆಯ ಮೇಲೊಂದು ಫಟ್ ಅಂತ ಏಟ್ಕೊಟ್ಟ. ಇದರಿಂದ ಅವನಿಗೆ ಸ್ವಲ್ಪ ಪ್ರಜ್ಞೆ ಬಂತು. ಗಾರೆಯನ್ನ ನೀನೇಕೆ ಸರಿಯಾಗಿ ಕಲಿಸ್ಲಿಲ್ಲ? ಇದು ರಾಜನ ಕೋಪದ ಪ್ರಶ್ನೆ. ಬುದ್ದು ಸಿಂಗ್ ಅತ್ತಿತ್ತ ನೋಡಿ ಪಿಳಿಪಿಳಿ ಕಣ್ಬಿಟ್ಟ. ಕೊನೆಗೆ ಉತ್ತರಿಸಿದ: ಯಾವ ಗಾರೆ? ಮಂತ್ರಿ ಮಧ್ಯ ಮಾತನಾಡಿ ಆ ಕೂಲಿಯಾಳಿನತ್ತ ತೋರಿಸುತ್ತಾ ಹೀಗೆಂದ: ಅಕ್ಕಲ್ಲಾಲ್ ಎಂಬ ಕೂಲಿಯಾಳಿಗೆ ನೀನ್ ಕಲಿಸ್ಕೊಟ್ಟಿದ್ಯಲ್ಲಪ್ಪ ಗಾರೆನಾ. ಬುದ್ದು ಸಿಂಗನಿಗೆ ಹೆಸರು ಕೇಳ್ತಿದ್ದಂತೆ ಮೈ ನಡುಕ್ತು. ಅವನಿಗೇನೋ ಜ್ಞಾಪಕಕ್ಕೆ ಬಂದವರಂಗಾಗಿ ಕೂಲಿಯವನತ್ತ ದುರುಗುಟ್ಟಿಕೊಂಡು ಒಂದೇ ಸಮನೆ ನೋಡಿ ಹೀಗೆ ಅರಚಿದ: ಹುಜೂರ್ ಸರ್ಕಾರ್, ಇವನು ನನಗೆ 2.5 ರೂಪಾಯಿಗಳ ಸಾಲ ಕೊಡ್ತಿದ್ದ. ಅವನು ಕೇಳ್ತಿದ್ದ ಹಾಗೇನೆ ಸಾಲ ಕೊಟ್ಟಿದ್ದೆ. ಸಾಲ ಕೊಟ್ಟವ್ ನೋಡಿ ಇಗೋ ಇದುವರೆಗೂ ಹಿಂದಿರುಗಿಸ್ಲೇ ಇಲ್ಲ. ಮೂರ್ಖ ಎಂದು ದೊರೆಗೊಡುಗಿದನು. ನಿನ್ನ ಹಣದ ಕಥೆ ಇಲ್ಲಿ ಬೇಕಾಗಿಲ್ವೋ? ಗಾರೆಯ ವಿಚಾರವನ್ನ ಬೊಗಳು. ಬುದ್ದು ಸಿಂಗನಿಗೆ ತಾನು ಏನು ಮಾತನಾಡ್ತಾ ಇದ್ದೀನಿ ಎಂಬುದೇ ಅರಿವಿಲ್ಲದಾಯಿತು. ಅವನು ಕೇಳಿದ: ಯಾವ ಗಾರೆ ಅದು ಸ್ವಾಮಿ? ಯಾವ ಗಾರೆ ಬಗ್ಗೆ ಮಾತಾಡ್ತಿದ್ದೀರಾ? ಈಗ ನ್ಯಾಯಾಲಯದಲ್ಲಿ ಕಥೆ ಎಲ್ಲಿಂದಲೋ ಪ್ರಾರಂಭವಾಗಿ ಅದೆಲ್ಲಿಗೋ ಬಂದು ನಿಂತಿತ್ತು. ನಡೆದ ಕಥೆಯೆಲ್ಲವನ್ನೂ ತಾರೀಕು, ಜಾಗ, ಕಾಲ ಮತ್ತು ಇತರ ವಿವರಗಳೊಡನೆ ಅವನಿಗೆ ವಿವರಿಸಲಾಯಿತು. ಗಾಬರಿಗೊಂಡಿದ್ದ ಅವನ ಮೆದುಳಿನಲ್ಲಿ ಈಗ ಸ್ವಲ್ಪ ವಿರಾಮ ಸಿಕ್ಕಿ ಅವನು ಹೀಗೆಂದ: ಸರ್ಕಾರ್, ನಮ್ಮ ಅಜ್ಜಿಯಾಣೆಗೋ ನೀವೇ ಹೇಳಿ, ಗಾರೆ ಕಲ್ಸ್ಲಿಕ್ಕೆ ಬೇಕಾದ ನೀರನ್ನ 10 ಕಡೆಯ ಬೀದಿಯಲ್ಲಿರುವ ಕೊಳಾಯಿಯಿಂದ ಹಿಡುತ್ತಂದ ಆ ಮುಠಾಳ್ನೆ ಇದಕ್ಕೆಲ್ಲ ಕಾರಣ. ಅವನು ಗಾರೆಗೆ ಬೇಕಾದ ನೀರನ್ನ ಕಾಲಕ್ಕೆ ಸರಿಯಾಗಿ ತಂದು ಒದಗಿಸದೆ ಇದ್ದಿದ್ರೆ ಗಾರೆ ಏನಾಗ್ತಾ ಇತ್ತು? ವಿಪರೀತವಾಗಿ ಕೆಸರಾಗೋದೋ ಇಲ್ಲ ಒಣಗೋದೋ ಆಗ್ತಾ ಇತ್ತು. ಹೀಗಾಗಿ ಕೂಲಿಯವನಿಗೆ ಅದು ಬೇಕಾದ ರೀತಿಯಲ್ಲಿ ತಯಾರಾಗ್ಲೇ ಇಲ್ಲ ನೋಡಿ. ದೊರೆಗೆ ಈ ಕಥೆಯನ್ನು ಕೇಳಿ ಅಂತೂ ಸಿಟ್ಟು ನೆತ್ತಿಗೇರಿ ಬಿಡ್ತು. ನ್ಯಾಯಾಲಯದ ಕಾಲವು ಮಿಂಚಿ ಹೋಗಿದೆ. ಊಟದ ವೇಳೆ ಮೀರ್ತಾ ಇದೆ. ಗಲ್ಲಿಗೆ ಹಾಕಬೇಕಾದವನು ಅಷ್ಟು ಸುಲಭವಾಗಿ ಸಿಕ್ಕಾಕೊಳ್ತಾ ಇಲ್ವಲ್ಲ. ಪ್ರತಿಯೊಬ್ಬನು ಹೇಳುವುದು ಎಲ್ಲ ಸರಿಯಾಗೇ ತೋಚ್ತಾ ಇದೆ. ಆದ್ರೆ ನ್ಯಾಯ ನೀಡೋದು ಹೇಗೆ? ನೀರು ಒದಗಿಸುವ ಮನುಷ್ಯನನ್ನ ಹುಡುಕಿ ಕರೆತರಲಾಯಿತು. ಅವನು ಪಟ್ಟಣದ ಹೊರವಲಯದಲ್ಲಿ ವಾಸವಾಗಿದ್ದ. ಅವನ ಹೆಸರು ಮಕ್ಕು ಪ್ಲಾಸ್ತ್ರಿ ಅಂತ. ಅವನಿಗೆ ಗಾಯನದ ಹುಚ್ಚು ಜಾಸ್ತಿ. ಅವನು ಹಳ್ಳಿಯ ಕೊಳಲೊಂದನ್ನ ಬಾರಿಸ್ತಾ ಇದ್ದ. ಅವನನ್ನ ಹಿಡಿದು ಹೋದಾಗ ಒಂದು ಚರ್ಮದ ಚೀಲದಲ್ಲಿ ನೀರಿನಿಂದ ತೋಟದ ಗಿಡಗಳಿಗೆ ನೀರೇತಾ ಇದ್ದ. ಅಂತೂ ಇಂತೂ ನ್ಯಾಯಾಲಯಕ್ಕೆ ಆ ಸೋರುತ್ತಿದ್ದ ಚೀಲದೊಡನೆ ಬಂದ. ಇವನನ್ನ ಗಲ್ಲಿಗೆ ಎಳೆದುಕೊಂಡು ಹೋಗಿ ಹೀಗಂತ ದೊರೆ ಕೂಗು ಹಾಕಿದ್ರು. ಮಂತ್ರಿ ಬಹಳ ಸಂತೋಷಪಟ್ಟ. ಅಂತೂ ಇಂತೂ ಮುಗಿತಲ್ಲ ಅಂತ. ಮರುಕ್ಷಣವೇ ದೊರೆ ಮತ್ತೆ ಹೇಳಿದ: 1 ನಿಮಿಷ ತಾಳಿ, ಈ ಘಾತುಕನನ್ನ ಒಂದು ಪ್ರಶ್ನೆ ಕೇಳಬೇಕು. ಅಯ್ಯ, ಆ ಬುದ್ದು ಸಿಂಗನಿಗೆ ಗಾರೆಯನ್ನ ಕಲಿಸಲು ನೀರನ್ನು ಒದಗಿಸುವಾಗ ಅದ್ಯಾಕಯ್ಯ ತಡ ಮಾಡಿ ಗಾರೆನ್ ಕೆಡಿಸ್ದೆ? ಮಕ್ಕು ಪ್ಲಾಸ್ತ್ರಿ ಉತ್ತರ ಹೇಳಿದ: ಅಯ್ಯೋ ದೊರೆಯೇ, ನನ್ನದೇನು ತಪ್ಪಿಲ್ಲಪ್ಪ. ತರುವಾಗ ಒಬ್ಬ ನರ್ತಕಿ ತನ್ನ ಮಹಡಿಯಿಂದ ಸುಂದರವಾದ ಹಾಡುಗಳನ್ನ ಹೇಳ್ತಾ ಇದ್ಲು. ನನಗೋ ಸಂಗೀತ ಅಂದ್ರೆ ಬಹಳ ಇಷ್ಟ. ಆದ್ರಿಂದ ನಾನು ಅಲ್ಲಿ ನಿಂತು ಸಂಗೀತವನ್ನು ಕೇಳ್ತಾ ಇದ್ದೆ. ನನಗೆ ತೊಗಲಿನ ಚೀಲವೆಲ್ಲ ತೂತೆ. ಹೀಗಾಗಿ ಆ ನರ್ತಕಿಯ ಹಾಡನ್ನ ಕೇಳುತ್ತಿದ್ದಂತೆ ಅದರೊಳಗಿಂದ ನೀರು ಸೋರೇ ಹೋಗ್ತಿತ್ತು. ಆ ನರ್ತಕಿಯು ತನ್ನ ಮಹಡಿಯಿಂದ ಹಾಡೇನಾದ್ರೂ ಹೇಳದೆ ಹೋಗಿದ್ರೆ ನಾನು ನನ್ನ ಕಾರ್ಯವನ್ನ ಚೆನ್ನಾಗೇ ಮಾಡಿರ್ತಾ ಇದ್ದೆ. ಇವನನ್ನು ಬಿಟ್ಟು ಬಿಡಿ, ದೊರೆ ಆಜ್ಞೆ ಮಾಡಿದರು. ಹೋಗಿ ಆ ವೇಶ್ಯೆಯನ್ನೇ ಹಿಡಿದು ತನ್ನಿ. ವೇಶ್ಯೆ ತನ್ನ ಅಲಂಕಾರದ ಕೋಣೆಯಲ್ಲಿ ತಲೆ ಕೂದಲನ್ನ ಬಾಚಿಕೊಳ್ತಾ ರಾಜಭಟ್ರು ಅವು ಬರೋದನ್ನ ನೋಡಿ ಗಾಬರಿಗೊಂಡು ಬಿಟ್ಲು. ಅವಳನ್ನ ನ್ಯಾಯಾಲಯಕ್ಕೆ ಕರ್ಕೊಂಡೇ ಬಂದ್ರು. ಓ ನಿರ್ಭಾಗ್ಯ ಸ್ತ್ರೀ, ಹೀಗೆಂದು ದೊರೆ ಅವಳನ್ನ ಪ್ರಶ್ನಿಸಿದ. ನೀನು ನಿನ್ನ ಮಹಡಿಯಿಂದ ಯಾಕಮ್ಮ ಹಾಡ್ತಾ ಇದ್ದೆ? ವೇಶ್ಯೆಗೆ ಗಾಬರಿಯಾಗಿ ಏನೂ ತೋಚಲೇ ಇಲ್ಲ. ಅವಳು ಏನೂ ಉತ್ತರ ನೀಡಲಿಲ್ಲ. ತಕ್ಷಣವೇ ಗಲ್ಲಿಗೆ ಹಾಕಲಾಗಿ ಕರೆದುಕೊಂಡು ಹೋದ್ರು.
ನ್ಯಾಯಾಲಯದ ಕಾರ್ಯಕಲಾಪವು ಹೀಗೆ ಮುಗಿದು ಅದಕ್ಕೊಂದು ವಿರಾಮ ದೊರೆತು ಅಂತಾಯ್ತು. ನೇಣುಗಂಬದಲ್ಲಿ ಆ ವಾರಾಂಗನೆಯೂ ನಿಂತಲು. ನೇಣು ಹಾಕುವಾಗ ಅವಳ ತಲೆಯ ಮೇಲೆ ಆ ಹಗ್ಗವನ್ನ ಇಳಿಬಿಡಲಾಯಿತು. ಗಾಬರಿಯಿಂದಲೇ ಅವಳ ಅರ್ಧ ಪ್ರಾಣ ಹಾರಿ ಹೋಗಿತ್ತು. ಈಗೊಂದು ವಿಚಿತ್ರ ಸನ್ನಿವೇಶ ನಡೆಯುವಾಗ ಆ ಸ್ತ್ರೀ ತೆಳ್ಳಗೆ ಒಣಕಳು ಕಡ್ಡಿ ಅಂತಿದ್ಲಲ್ಲ, ನೇಣು ಹಗ್ಗವೇನೋ ದೊಡ್ಡದಾಗಿತ್ತು. ಅದವಳು ಕತ್ತಳತೆಗಿಂತ ಅನೇಕ ಬಾರಿ ದೊಡ್ಡದಾಗಿದ್ದರಿಂದ ಅವಳಿಗದು ಆಗ್ತಾನೆ ಇರಲಿಲ್ಲ. ಇದೆಂತ ಪೇಚಿನ ವಿಷಯ. ನೇಣುಗಂಬದಲ್ಲಿದ್ದ ರಾಜಭಟ್ರಿಗೆ ಏನು ಮಾಡೋದು ಅಂತಲೇ ತೋಚ್ತಾ ಇರಲಿಲ್ಲ. ಕೊನೆಗೇನು ಮಾಡೋದು? ನೇಣು ಹಾಕ್ಲಿಕ್ಕಂತೂ ಸಾಧ್ಯವಿಲ್ಲ ಇವಳಿಗೆ. ಮಂತ್ರಿಯತ್ತ ಒಬ್ಬ ಆಳು ಬಿರಬಿರನೆ ಓಡಿದ. ಮಂತ್ರಿ ಸ್ನಾನದ ಮನೆಯಲ್ಲಿದ್ದ. ಅವನು ಸ್ನಾನದ ಮನೆಯಿಂದ ಒಂದು ಟವಲನ್ನ ಸುತ್ತಕೊಂಡು ತಕ್ಷಣವೇ ಹೊರಬಂದು ಊಟ ಮಾಡುತ್ತಾ ಕೂತಿದ್ದ ದೊರೆಯತ್ತ ಓಡಿದ. ಊಟದ ಮನೆಯಲ್ಲಿ ದೊರೆ ಆಗ ತಾನೇ ತಿನ್ಲಿಕ್ಕೆ ಶುರು ಮಾಡಿದ್ದ. ಕಥೆಯನ್ನ ಕೇಳ್ತಿದ್ದ ಹಾಗೇನೆ ಅವನ ತಲೆ ಕೆಟ್ಟು ಹೋಯ್ತು. ಆ ಮಹಿಳೆಯ ಕುತ್ತಿಗೆಗೆ ನೇಣು ಹಗ್ಗಕ್ಕೆ ಬಹಳ ಚಿಕ್ಕದಾಗಿದೆ. ಅದಕ್ಕೆ ಸರಿ ಹೊಂದುವಂತ ಒಬ್ಬ ಮನುಷ್ಯನನ್ನೇ ಕರೆತಂದು ನೇಣು ಹಾಕಿ, ಇದೇ ನನ್ನ ಆಜ್ಞೆ ಅಂತ ಹೇಳಿದ. ಮಂತ್ರಿ ತಲೆ ಆಡಿಸುತ್ತಾ ಹೊರಬಂದ. ದೊರೆ ಈಗ ರಾಣಿಯತ್ತ ತಿರುಗಿದ. ಅವಳು ಬೊಜ್ಜು ಬಂದ ಮೈಯನ್ನಿಟ್ಟುಕೊಂಡು ದೊಡ್ಡ ಹಲ್ಲುಗಳನ್ನಿಟ್ಟುಕೊಂಡು ಬೆಣ್ಣೆ ಮಿಠಾಯಿಗಳನ್ನ ತಿನ್ನೋದ್ರಲ್ಲಿ ನಿಸ್ಸೀಮಳಾಗಿದ್ಲು. ಆಗ ಅವಳಿಗೆ ಹೇಳ್ತಾನೆ, ನೋಡಿ ನಮ್ಮ ರಾಜ, ಪ್ರಿಯೇ ನೋಡು, ನನ್ನ ಪ್ರಜೆಗಳೆಲ್ಲ ಕೆಳಗಿನಿಂದ ಮೇಲ್ವರೆಗೂ ಮುಟ್ಟಾಳ್ರೆ, ಎಲ್ಲ ಮುಟ್ಟಾಳ್ರೆ ಸಂತತಿ ಅಂತ ಹೇಳಿ ತನ್ನ ತಿಂಡಿಯನ್ನ ತಿನ್ನುತ್ತಾ ಮುಂದುವರಿಸಿದ. ಗಲ್ಲಿನ ಕಂಬಕ್ಕೆ ದೊರೆಯಾಜ್ಞೆ ಮುಟ್ಟಿತು. ತಕ್ಷಣವೇ ಆ ವೇಶ್ಯೆಯನ್ನ ಅಲ್ಲಿಂದ ಬಿಡುಗಡೆ ಮಾಡುವ ಮುನ್ನ ಇನ್ನೊಂದು ಮಹಡಿಯಿಂದ ಗಾಯನ ಮಾಡಕೂಡದು ಅಂತ ಹೇಳಿ ಅವಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿಬಿಟ್ಬಿಟ್ರು. ರಾಜಭಟ್ರು ಈಗ ನೇಣು ಹಗ್ಗಕ್ಕೆ ಸರಿ ಹೊಂದೋ ಮನುಷ್ಯನನ್ನ ಹುಡುಕೋಕೆ ಹೊರಟ್ರಪ್ಪ. ನಮ್ಮ ಗುರುವಿನ ಶಿಷ್ಯನು ವಾಸಿಸುತ್ತಿದ್ದ ಆ ಒಂದು ಧರ್ಮಶಾಲೆಯ ಬಳಿ ಈ ರಾಜಭಟ್ರೇನೋ ಬಂದ್ರು. ಆಗ ತಾನೇ ಸುಗ್ರಾಸ ಭೋಜನವನ್ನ ಮಾಡಿ ಆ ಶಿಷ್ಯ ಅಂಗಳದಲ್ಲಿ ಬಿಸಿಲು ಕಾಯಿಸ್ತಾ ಹಲ್ಲು ಸಂದಿನಲ್ಲಿ ಸಿಕ್ಕಾಕೊಂಡಿದ್ದ ಆಹಾರದ ಚೂರುಗಳನ್ನ ಚುಚ್ಚೆ ತೆಗಿತಿದ್ದ. ಅವನ ಕಣ್ಣುಗಳು ಹೊರದೃಷ್ಟಿಯಲ್ಲಿದ್ದು ರಾತ್ರಿಯ ಊಟಕ್ಕೆ ಏನಪ್ಪಾ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ವು. ಈಗ ಸ್ವಲ್ಪ ವಿರಾಮ ಪಡೆದು ಸಣ್ಣದೊಂದು ಸುಖ ನಿದ್ರೆಯನ್ನ ಮಾಡಬೇಕು ಅಂತ ಆಲೋಚಿಸ್ತಾ ಇದ್ದ. ಹೀಗಿರುವಾಗನೇ ರಾಜಭಟ್ರು ಅವನ ಭರ್ಜರಿ ಆಕೃತಿಯನ್ನ ಗಮನಿಸಿದ್ರು. ಹೌದು, ಇವನೇ ನಮಗ ಬೇಕಾದವನು. ಚೆನ್ನಾಗಿ ತಿಂದು ತೇಗಿ ದಪ್ಪವಾಗಿದ್ದಾನೆ. ಆ ನೇಣು ಹಗ್ಗಕ್ಕೆ ಇವನ ಕುತ್ತಿಗೆ ಸರಿಯಾಗಿ ಹೊಂದುತ್ತೆ ಅಂತ ಹೇಳಿ ಕಾರ ಮಾಡುತ್ತಾ ಅವನ ಮೇಲೆರಗಿ ಅವನನ್ನ ಅಂಗಳದಿಂದ ರಸ್ತೆಗೆ ಎಳೆತಂದು ನೂಕಿಕೊಂಡು ಹೊರಟ್ರು. ಶಿಷ್ಯ ಪಾಪ ಎಷ್ಟು ಬಾರಿ ಒದ್ದಾಡಿ ಅಂಗಲಾಚಿದ್ರು, ಬೇಡ್ಕೊಂಡ್ರು, ಏನು ಪ್ರಯೋಜನವಾಗಲಿಲ್ಲ. ಅವನನ್ನ ಎಳೆತಂದು ಗಲ್ಲಿನ ಕಂಬದ ಮೇಲೆ ನಿಲ್ಲಿಸಿದ್ರು. ಪೂರ್ಣ ಗಾಬರಿಗೊಂಡಿದ್ದ ಅವನು. ಸ್ವಾಮಿ, ನನ್ನನ್ನು ಏನು ಮಾಡಬೇಕು ಅಂತಿದ್ದೀರಾ ಅಂತ ಕಂಗಾಲಾಗಿ ಕೇಳಿದ. ಅದಕ್ಕೆ ನ್ಯಾಯಾಧೀಶನ ಉತ್ತರ ಹೀಗಿತ್ತು, ಈಗ ನಿನ್ನ ನೇಣಿಗೆ ಹಾಕ್ಬೇಕು ಅಂತಿದ್ದೀವಿ. ಶಿಷ್ಯನಂತೂ ಗಾಬರಿಗೊಂಡ, ಯಾಕೆ ನಾನೇನು ಮಾಡೇ ಇಲ್ವಲ್ಲ. ನ್ಯಾಯಾಧೀಶನಂತೂ, ಅದನ್ನೆಲ್ಲ ಕಟ್ಕೊಂಡು ನಮಗೇನಾಗಬೇಕು, ಈ ಮನುಷ್ಯ ಗಾಯಗೊಂಡಿದ್ದಾನೆ, ಒಬ್ಬ ತಪ್ಪಿತಸ್ಥನನ್ನ ನಾವು ನೇಣಿಗೆ ಹಾಕ್ಬೇಕು. ಆದ್ರೆ ನಾನ ತಪ್ಪಿತಸ್ಥ ಅಲ್ವಲ್ಲ ಸ್ವಾಮಿ. ಶಿಷ್ಯ ಅಂಗ್ಲಾಚ್ದ. ಆದ್ರೆ ನೀನು ಈ ನೇಣು ಹಗ್ಗಕ್ಕೆ ಸರಿ ಹೊಂದತಿಯಲ್ಲ, ಆ ವೇಶ್ಯೆಯಾದರೂ ಈ ನೇಣು ಹಗ್ಗಕ್ಕೆ ಸರಿ ಹೊಂದದೆ ಸಣ್ಣಗಿದ್ಲು. ನಿನ್ನ ಗಾತ್ರವೆಲ್ಲವೂ ಚೆನ್ನಾಗಿದೆ, ಆದ್ರಿಂದ ನೀನೇ ಇದನ್ನ ಅಲಂಕರಿಸ್ಬೇಕು ಅಂತಾನೆ. ನ್ಯಾಯಾಲಯದ ಕವಿ ವಿದೂಷಕ ತಮ್ಮ ಕವನಗಳನ್ನು ಹಾಡಿ ರಚಿಸಿಬಿಟ್ರು ಈ ವಿಷಯವಾಗಿ. ಇದ್ಯಾವುದೋ ಮಹಾ ಒಂದು ಸನ್ನಿವೇಶ ಅನ್ನೋಂತೆ. ಶಿಷ್ಯನ ಕಟ್ಟಿಗೆ ನೇಣು ಹಗ್ಗ ತೊಡಸಲಾಯಿತು. ತನ್ನ ಗುರುಗಳನ್ನ ಬಹಳ ಬಹಳ ನೆನೆದುಕೊಂಡ. ಅವತ್ತವರು ಬುದ್ಧಿ ಹೇಳಿದ್ರು, ಅಯ್ಯೋ ಇದು ಸೈತಾನನ ಸ್ವಂತ ಪಟ್ಟಣ ಕಣೆಯ, ಇಲ್ಲಿ ಭೋಗಲಾಲಸೆಗಳು ಕ್ರಮೇಣವಾಗಿ ಅಪಾಯವನ್ನೇ ಮಾಡೋದು, ನೀನು ಅದರಲ್ಲೇ ಪರಿಸಮಾಪ್ತಿ ಹೊಂದೋದು ಅಂತ ಎಷ್ಟು ಹೇಳಿದ್ರು ನಾನು ಕೇಳಲಿಲ್ಲ. ನನ್ನ ನಗುವೆಲ್ಲ ಕಣ್ಣೀರಿನಲ್ಲೇ ಮುಕ್ತಾಯವಾಗುತ್ತೇನೋ ಅಂತ ಬಿಕ್ಕಳಿಸಿ ಅತ್ತ ಭಯದಿಂದ ನಡುಗಿ ಹೋದ. ದಣಿವಾಗಿ ಬೆವರು ಧಾರಾಕಾರವಾಗಿ ಸುರಿದು ಕತ್ತಿನ ಮೇಲೆಲ್ಲ ಇಳಿತು. ದುಃಖದಲ್ಲಿ ನಡುಗುತ್ತಿದ್ದವನು ಹೀಗೆ ಅಂಗಲಾಚಿದ, ಓ ಪ್ರಭುವೇ, ನನ್ನನ್ನು ಕಾಪಾಡಿ, ನಾನು ನಿಮಗೆ ಅವಿಧೇಯನಾಗಿದ್ದೆ. ಈ ಅಜ್ಞಾನಂಧಾಕಾರ ಪಟ್ಟಣದಲ್ಲಿ ನಾನು ಯಾಕೆ ಹೀಗೆ ತಿಂದು ಕೊಬ್ಬದೆ? ನನ್ನ ಗುರುಗಳ ಆಶ್ರಮಕ್ಕೆ ನಾನೇಕೆ ಬಂದೆ ಅನ್ನೋದನ್ನೇ ಮರ್ತು ಬಿಟ್ನಲ್ಲ. ಶಿಷ್ಯ ವೃತ್ತಿ ಅಂದ್ರೇನು, ಇಂದ್ರಿಯ ನಿಗ್ರಹ ಅಂದ್ರೆ ಏನು ಅಂತ ಎಲ್ಲ ಮರೆತು ಭೋಗ ಲಾಲಸೆಗಳೇ ನನ್ನನ್ನು ತಲೆ ಕೆಡಿಸಿ ನನ್ನ ಗುರುವಿನ ಬುದ್ಧಿ ಮಾತನ್ನೇ ಕೇಳದೆ ಹೋದೆ. ನನ್ನ ಗುರು ಎಷ್ಟು ಬುದ್ಧಿ ಹೇಳಿದ್ರು ನನಗೆ. ತ್ಯಾಗ, ನಿವೃತ್ತಿ ಮತ್ತು ಇಂದ್ರಿಯ ನಿಗ್ರಹ ಇವನ್ನೆಲ್ಲ ಮರಿಕೊಡುದು ಅಂದಿದ್ರು. ಆದರೆ ಇಂದ್ರಿಯಗಳ ಸೆಳೆತಕ್ಕೆ ಸಿಕ್ಕಂತ ನನಗೆ ಈ ಭೋಗ ಲಾಲಸೆಗಳಲ್ಲಿ ಈ ಯಾವ ಮಾತು ದೊಡ್ಡದಾಗಿ ಕಾಣಲಿಲ್ಲ. ಮಿತಿ ಮೀರಿದ ಜೀವನವನ್ನ ನಡೆಸಿಬಿಟ್ಟೆ, ಸಾಧನೆಯನ್ನೇ ಕೈಬಿಟ್ಟೆ. ನನ್ನ ಕರ್ತವ್ಯವನ್ನು ಪಾಲಿಸಲೇ ಇಲ್ಲ.
ನನ್ನ ಭೋಗಲಾಲಸೆಗಳು ಹಿಡಿತಕ್ಕೆ ಸಿಕ್ಕದಂತಾಗಿದ್ರಿಂದಲೇ ನನ್ನ ಗುರುವನ್ನೂ ಸಹ ತ್ಯಾಗ ಮಾಡಿಬಿಟ್ಟೆ. ಇದೇ ಇದಕ್ಕೆ ಸಿಕ್ಕ ಪ್ರತಿಫಲ. ಈ ಪಾಪಕೂಪಕ್ಕೆ ನಾನು ಬಿದ್ದಿದ್ರಿಂದಲೇ ಈ ಪ್ರತಿಫಲ ನನ್ನದು. ದೇವರೇ, ನಾನೀಗ ಏನು ಮಾಡಲಿ ಅಂತ ತಳಮಳಿಸಿ ಬಿಕ್ಕಿ ಅತ್ತ. ಇದ್ದಕ್ಕಿದ್ದಂತೆ ಆ ಗಲ್ಲಿನ ಕಂಬದ ಸುತ್ತಮುತ್ತ ಅದೇನೋ ಒಂದು ಕೋಲಾಹಲ ಪ್ರಾರಂಭವಾಯಿತು. ಯಾರೋ ಒಬ್ರು ಜನರನ್ನೆಲ್ಲ ತಳ್ಕೊಂಡು ಮುಂದಕ್ಕೆ ಬಂದು ಕೂಗಿಕೊಂಡ್ರು, ನಿಲ್ಲಿ! ಗಲ್ಲಿನ ಕಂಬದ ಆಳುಗಳು ಒಂದು ಕ್ಷಣ ತಡೆದ್ರು. ಒಬ್ಬ ಗಂಭೀರ ರೂಪದ ಜಟಾಧಾರಿಯಾದ ಸನ್ಯಾಸಿ ಗಲ್ಲಿನ ಕಂಬವನ್ನು ಹತ್ತಿ ಬಂದು ಶಿಷ್ಯನ ಪಕ್ಕದಲ್ಲಿ ನಿಂತರು. ಆತನೇ ಆ ಶಿಷ್ಯನ ಗುರುವು. ತನ್ನ ದಿವ್ಯ ದೃಷ್ಟಿಯಿಂದ ನಡೆಯುತ್ತಿದ್ದ ಅಚಾತುರ್ಯವನ್ನ ಮನಗೊಂಡು ಭಯಂಕರ ಸನ್ನಿವೇಶವನ್ನ ತನ್ನ ಶಿಷ್ಯನನ್ನ ಉಳಿಸಬೇಕು ಅಂತ ಹೇಳಿ ಅಲ್ಲಿಗೆ ಧಾವಿಸಿ ಬಂದಿದ್ರು. ಶಿಷ್ಯನಂತೂ ತಕ್ಷಣವೇ ಮಧ್ಯಪ್ರವೇಶಿಸಿ ಅಂಗಲಾಚಿದ, ಬೇಡ, ಇದನ್ನು ಮಾತ್ರ ಮಾಡಬೇಡಿ, ನನಗೆ ನೇಣು ಹಾಕಿಬಿಡಿ, ಮುಗಿಸ್ಬಿಡಿ ಇದನ್ನೆಲ್ಲ. ಗುರುವು ಇದಕ್ಕೆ ಮಣಿಲಿಲ್ಲ. ಆ ನೇಣು ಹಗ್ಗವನ್ನ ತಾನೇ ಧರಿಸೋದಾಗಿ ಹಠ ಹಿಡಿದ. ನೇಣು ಹಾಕುವವನಿಗಂತೂ ಈಗ ಮತ್ತೂ ತೋಚದಂತಾಯ್ತು. ಅವನು ನ್ಯಾಯಾಧೀಶನತ್ತ ನೋಡುತ್ತಂದ, ಸ್ವಾಮಿ, ಇವೆಲ್ಲ ಏನು ಕತೆ? ಇದೊಂದು ಪ್ರಸಂಗ ಮುಗಿಯುತ್ತೋ ಇಲ್ವೋ? ಇದಾವುದೂ ಅಲ್ಲಿದ್ದವರಿಗೆ ಕೇಳಿಸ್ಲಿಲ್ಲ. ಏಕೆಂದ್ರೆ ಆ ಗುರುವು ಶಿಷ್ಯನು ತಾನು ನಾನು ಮುಂದೆ ಬರ್ತೀನಿ ಅಂತ ಹೇಳಿ ಅವರವರ ಜಗಳದಲ್ಲೇ ಇದ್ರು. ಯಾರು ನೇಣು ಹಾಕಿಸ್ಕೊಳ್ತಾರೆ ಅನ್ನೋದು ಮಾತ್ರ ಕಾಣಿಸ್ಲೇ ಇಲ್ಲ. ಇದೊಂದು ವಿಚಿತ್ರ ಸನ್ನಿವೇಶವಾಯ್ತು. ನ್ಯಾಯಾಧೀಶನಿಗಂತೂ ಏನೂ ತೋಚದಾಯ್ತು. ಏನು ಮಾಡಬೇಕೆಂದು ಕೇಳಲು ರಾಜಭಟರು ಮತ್ತೆ ದೊರೆಯಲ್ಲಿಗೆ ಓಡಿದ್ರು. ಈ ವಿಚಿತ್ರ ಸನ್ನಿವೇಶದಿಂದ ತಬ್ಬಿಬಾದ ದೊರೆ ತಾನೇ ಅಲ್ಲಿಗೆ ಬಂದ. ಗಲ್ಲಿಗೇರಲು ತಾನೇಕೆ ಮುಂದೆ ಬರುತ್ತಿದ್ದಾನೆ ಈ ಗುರು ಅಂತ ಹೇಳಿ ದೊರೆಗಳು ಕೇಳಿದರು. ಮೊದಲು ಉತ್ತರ ಕೊಡ್ಲಿಲ್ಲ ಗುರುಗಳು. ನಂತರ ತುಂಬಾ ಒತ್ತಾಯಪಡಿಸಿದಾಗ ಹೇಳಿದರು, ಓ ನನ್ನ ದೊರೆಯೇ, ಇದಕ್ಕೆ ಒಂದು ಒಳ್ಳೆಯ ಕಾರಣ ಇದೆ. ಭವಿಷ್ಯ ಶಾಸ್ತ್ರದಲ್ಲಿ ನನಗೆ ಅಪಾರವಾದ ಜ್ಞಾನವಿದೆ. ಈ ಲೆಕ್ಕಾಚಾರದಿಂದ ತಿಳಿದು ಬರುವುದೇನೆಂದರೆ, ಈ ದಿನ ಈಗ ಬರುವ ಈ ಸುಮುಹೂರ್ತದಲ್ಲಿ ಯಾರು ಈ ನೇಣುಗಂಬದ ಮೇಲೇರಿ ನೇಣು ಹಗ್ಗದ ಮೂಲಕ ಪ್ರಾಣವನ್ನ ಬಿಡುವರೋ ಆ ಮನುಷ್ಯನೇ ಈ ಇಡೀ ಚಕ್ರಾಧಿಪತ್ಯಕ್ಕೆ ತನ್ನ ಮುಂದಿನ ಜನ್ಮದಲ್ಲಿ ರಾಜಾಧಿರಾಜನಾಗುತ್ತಾನೆ. ನನಗಂತೂ ಮುಂದಿನ ಜನ್ಮದಲ್ಲಿ ರಾಜಾಧಿರಾಜನಾಗಬೇಕಿದೆ. ಅದಕ್ಕಾಗಿಯೇ ನಾನಿಲ್ಲಿಗೆ ಧಾವಿಸಿ ಬಂದೆ. ಈಗ ತಿಳಿತೇ? ಅದನ್ನ ಹೇಳಿದ ಕೂಡಲೇ ದೊರೆಗೆ ಆಶ್ಚರ್ಯವಾಯಿತು. ಗುರುಗಳಂತೂ ಬಿಡಿ, ಈ ಮುಹೂರ್ತ ಮುಗಿದು ಹೋಗೋ ಮುಂಚೆ ನಾನು ಇಲ್ಲಿ ಬರಬೇಕು. ನನ್ನ ಪದಗಳೇ ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ. ನಾನು ಮೊದಲು ನೇಣು ಹಾಕಿಸ್ಕೊಳ್ಬೇಕು. ದೊರೆಗೆ ಕೋಪ ನೆತ್ತಿಗೇರಿ ಬಿಡ್ತು. ಅಸಂಬದ್ಧ ಹೀಗೆಂದು ಆತ ಅಬ್ಬರಿಸಿದ. ಏನು ನೀನು ದೊರೆಯಾಗೋದೆ? ಎಷ್ಟು ಧೈರ್ಯ ನಿನಗೆ? ಹುಚ್ಚಾಟ ಈ ಸನ್ಯಾಸಿಗೆ. ನಾನಲ್ಲವೇ ದೊರೆ? ನಾನೇ ಮುಂದಿನ ದೊರೆಯೂ ಆಗೋದು. ಆದ್ರಿಂದಲೇ ನನಗ ನೇಣು ಹಾಕಿ. ಹೀಗೆಂದು ಹೇಳುತ್ತಾ ರಾಜರಾಜೇಶ್ವರ ಬೃಹತ್ ಮೂಡ ಬಹದ್ದೂರ್ ಅವರಂತೂ ತಮ್ಮ ತಲೆಯನ್ನ ನೇಣು ಹಗ್ಗಕ್ಕೆ ತೂರಿಸಿದ್ರು. ಸನ್ನಿವೇಶ ವಿಚಿತ್ರಕ್ಕೆ ತಿರುಗಿತು. ಗುರುವು ಶಿಷ್ಯನ ಕೈ ಹಿಡಿದು ಇಬ್ಬರು ಅಲ್ಲಿಂದ ಕಾಲ್ಕಿತ್ತು ವೇಗವಾಗಿ ನಡೆಯುತ್ತಾ ಪಟ್ಟಣದಿಂದ ಹೊರಗೆ ಬಂದ್ರು. ಈ ಶಿಷ್ಯ ಭಯಂಕರ ಸನ್ನಿವೇಶದಿಂದ ಉಳಿದು ಬಿಟ್ಟಿದ್ದ. ಶಿಷ್ಯನು ಗುರುವಿನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಕಾಲುಗಳನ್ನು ಒತ್ತಿ ಹಿಡಿದ. ತನ್ನ ತಪ್ಪಿಗೆ ಮರುಗುತ್ತಾ ಗುರುವಿನ ಕ್ಷಮಾಪಣೆಯನ್ನ ಯಾಚಿಸಿದ. ಗುರುವಂತೂ ಶಿಷ್ಯನನ್ನು ಮೇಲಕ್ಕೆತ್ತಿ ಆಶೀರ್ವದಿಸುತ್ತಾ ನನ್ನೊಡನೆ ಬಾ ಎಂದು ಕರೆದುಕೊಂಡು ಹೋದ. ಭೋಗಗಳಿಂದಲೇ ತುಂಬಿಕೊಂಡಿದ್ದಂತಹ ಈ ಅಜ್ಞಾನಂದಾಕಾರ ನಗರಕ್ಕೆ ಬೆನ್ನು ಮಾಡಿ ಸರಳ ಜೀವನ, ಆತ್ಮ ಸಂಯಮ ಇವುಗಳಿಂದ ತಮ್ಮ ವ್ಯಕ್ತಿತ್ವವನ್ನ ಮತ್ತೆ ಪುನರುಜ್ಜೀವನಗೊಳಿಸಿಕೊಂಡು ಇಬ್ರು ಹಿಮಾಲಯ ಪರ್ವತದತ್ತ ತೆರಳಿದರು. ಅಲ್ಲಿ ಹೋಗಿ ಒಂದು ಚಿಕ್ಕ ಗ್ರಾಮವನ್ನು ತಲುಪಿ ಶಿಷ್ಯನು ಗುರುಗಳು ಸರಳ ಜೀವನವನ್ನು ನಡೆಸುತ್ತಾ, ಇಂದ್ರಿಯ ನಿಗ್ರಹವನ್ನ ಮಾಡುತ್ತಾ, ಸಾಧನೆಯನ್ನ ಮಾಡುತ್ತಾ, ಗುರು ಸೇವೆಯನ್ನ ನಡೆಸಿ ದೈವ ಭಕ್ತಿಯಲ್ಲಿ ತೊಡಗಿಕೊಂಡು ಮನಸ್ಸನ್ನ ಪಾವನ ಮಾಡಿಕೊಂಡರು. ಅವನಿಗೆ ಪರಮಾನ್ನದ ರೀತಿಯಲ್ಲಿಯೇ ಪರಮಾತ್ಮನ ಸಾಕ್ಷಾತ್ಕಾರವಾಯಿತು. ಭೋಗ ಲಾಲಸೆಗಳಿಂದ ಕೋಟಿಗಟ್ಟಲೆಗೂ ಮಿಗಿಲಾಗಿದ್ದಂತಹ ಶಾಶ್ವತ ಸುಖವನ್ನ ತಾನು ಬಿಟ್ಟದ್ದನ್ನು ನೆನೆಸಿಕೊಂಡು ದುಃಖವಾಗಿ ಅದನ್ನು ಪಡೆದುದರಲ್ಲಿ ನೆಮ್ಮದಿಯಾಗಿ ತನ್ನ ಜೀವನವನ್ನ ಮುಂದುವರಿಸಿದನು. ಗುರುಗಳನ್ನೇ ಸೇವಿಸುತ್ತಾ ಅಜ್ಞಾನದಿಂದ ಹೊರಬಂದು ದಿವ್ಯ ಜ್ಯೋತಿಯನ್ನ ದರ್ಶಿಸಿದನು. ನೀವು ಯೋಚನೆ ಮಾಡಿ, ಯಾವತ್ತು ನಾವು ಈ ಅಜ್ಞಾನಂಧಾಕಾರ ನಗರದಲ್ಲಿ ಮುಳುಗಿ ಹೋಗ್ತೇವೆ ಅಂತ ಹೇಳಿ ನಮಗೆ ತಿಳಿಯೋದೇ ಇಲ್ಲ. ಅದು ಮುಳುಗಿ ನಾವು ಈ ರೀತಿ ನಮ್ಮ ಜೀವನವನ್ನ ವಿಚಿತ್ರ ರೀತಿಯಲ್ಲಿ ಕೊನೆಗಾಣಿಸಿಕೊಳ್ಳುವಂತಹ ಮುಂಚೆಯೇ ಎಚ್ಚೆತ್ತುಕೊಂಡು ನಮ್ಮ ಗುರುಗಳನ್ನ ಹುಡುಕಿಕೊಂಡು ನಾವು ನಮ್ಮ ಜೀವನವನ್ನ ಸುಮಧುರವಾಗಿ ಜ್ಞಾನಭರಿತವಾಗಿ ನಡೆಸಿಕೊಂಡು ಹೋಗೋಣ. ಏನಂತೀರಾ?